ರಘು, ಈಗ ಹೊನ್ನಾಳಿ ಚಂದ್ರಶೇಖರ್ ಅವರು ಪ್ರಸ್ತಾಪ ಮಾಡಿದ್ರು, ರಾಜ್ಯಪಾಲರು ತಪ್ಪೇ ಮಾಡಿರ್ಬೋದು, ಅವರು ಅವ್ರೇನೋ ರಾಜಕೀಯವಾಗಿ ತೀರ್ಮಾನ ತಗೊಂಡ್ರು ಅಥವಾ ಬೇರೆ ತಗೊಂಡ್ರು ಗೊತ್ತಿಲ್ಲ, ಆದ್ರೆ ರಾಜ್ಯದ ಜನರ ಅಥವಾ ಒಂದು ಸರ್ಕಾರದ ಧ್ವನಿಯನ್ನ ಹೇಳೋದಕ್ಕೆ ಅವ್ರು ಸಿದ್ಧರಿರ್ಲಿಲ್ಲ. ಅದನ್ನ ಬೇರೆ ರೀತಿಯಾಗಿ ನೀವು ವಿರೋಧಿಸಬಹುದಾಗಿತ್ತು, ಆಯ್ಕೆಗಳಿತ್ತು, ಖಂಡನ ನಿರ್ಣಯ ಮಾಡಬಹುದಾಗಿತ್ತು, ರಾಷ್ಟ್ರಪತಿಗಳಿಗೆ ಪತ್ರ ಬರೀಬಹುದಾಗಿತ್ತು, ನ್ಯಾಯಾಲಯದ ಮೊರೆ ಹೋಗ್ಬೋದಾಗಿತ್ತು. ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಮಾಡ್ತೀರಿ, ತಡೆದಿದ್ದು ಎಷ್ಟು ಸರಿ ಅನ್ನೋದು ಅವ್ರ ಪ್ರಶ್ನೆ. ಓಕೆ ಮಂಜುಳಾ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಮೊದಲು ನಮ್ಮ ಬಿಜೆಪಿ ವಕ್ತಾರರು ಹೇಳಿರ್ತಕ್ಕಂಥ ಕೆಲವು ಕ್ಲಾರಿಫಿಕೇಶನ್ ನಾನು ಕೊಟ್ಬಿಡ್ತೇನೆ. ಮೊದಲನೇದಾಗಿ ಅವರು ಹೇಳ್ತಾರೆ ಲೈಕ್ ಏನು ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ನೀವು ಕೂಡ ಹೇಳಿದಿರಿ, ಸಂವಿಧಾನದ 126 ಆರ್ಟಿಕಲ್ಸ್ 176(1) ಅಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ, ವರ್ಷದ ಪ್ರಥಮ ಏನು ಜಂಟಿ ಅಧಿವೇಶನ ನಡೆಯುತ್ತೆ, ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಮ್ಯಾಂಡೇಟರಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು. ಪ್ಲೀಸ್ ನಾವು ರಿಮೋಟ್ ಅಲ್ಲಿ ಇದ್ದೀವಿ. ಓಕೆ, ರಾಜ್ಯಪಾಲರ ಕರ್ತವ್ಯ ಅದು. ಅಂದ್ರೆ ಸಂವಿಧಾನದಲ್ಲಿ ಅವರು ಹೇಗೆ ಜನಪ್ರತಿನಿಧಿ ಓತನ್ನ ತೆಗೆದುಕೊಳ್ತಾರೆ, ಪ್ರೆಸಿಡೆಂಟ್ ಇಂದ ಅವರು ಇದಾದ ನಂತರ ಅವರು ಈಸ್ ಬೌಂಡ್ ಟು ಡೂ ದಟ್. ಸೊ ಹಾಗಾಗಿ ಇದು ಐಚ್ಛಿಕ ಆಪ್ಷನ್ ಅಲ್ಲ, ಇಟ್ಸ್ ನಾಟ್ ಎಲೆಕ್ಟಿವ್ ಆಪ್ಷನ್ ಅಲ್ಲ. ಅವರು ಸಂವಿಧಾನದಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಮ್ಯಾಂಡೇಟರಿ ಜವಾಬ್ದಾರಿಗಳಲ್ಲಿ ಇದು ಒಂದು. ಅದರಲ್ಲಿ ಎರಡನೇದು ಅಂದ್ರೆ ಅಟೆಂಡ್ ಆಗೋದು ಒಂದು, ಮತ್ತೆ ಏನು ನಮ್ಮ ಸಚಿವ ಸಂಪುಟ ಕೊಡ್ತಕ್ಕಂತ ಸಚಿವ ಸಂಪುಟದ ನಿರ್ಧಾರ ಏನಿದೆ ಅದು ಇಡೀ ರಾಜ್ಯದ ನಿರ್ಧಾರ. ಇಡೀ ರಾಜ್ಯದ ನಿರ್ಧಾರವನ್ನ ರಿಜೆಕ್ಟ್ ಮಾಡಿದ್ರು ಅಂದ್ರೆ 7 ಕೋಟಿ ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳಿ ನಾನು ಭಾವಿಸ್ತೇನೆ, ಮತ್ತೆ ಅದು ಸತ್ಯ ಕೂಡ. ಸೊ ಹಾಗಾಗಿ ಇದನ್ನ ದಯವಿಟ್ಟು ಒಂದು ತಪ್ಪು ಸಂದೇಶವನ್ನ ಮಾನ್ಯ ಬಿಜೆಪಿ ವಕ್ತಾರರು ಕೊಡ್ಬಾರ್ದು. ಎರಡನೇದು ಏನಂತಾರೆ, ಲೈಕ್ ರಾಜಭವನದ ಬಗ್ಗೆ ಮಾತಾಡ್ತಾ ಇದ್ರು. ರಾಜಭವನದಲ್ಲಿ 2018ರಲ್ಲಿ ನಡೆದಿರ್ತಕ್ಕಂಥ ಏನು ಮಧ್ಯರಾತ್ರಿ ಸುಪ್ರೀಂ ಕೋರ್ಟ್ ಮೊದಲನೇ ಏನು ಐತಿಹಾಸಿಕ ತೀರ್ಮಾನವನ್ನ ಕೊಡ್ತು. ಅದರಲ್ಲಿ ಏನ್ ಕ್ಲಿಯರ್ ಆಗಿ ಹೇಳಿದೆ, ಬೊಮ್ಮಾಯಿಯವರ ಜಡ್ಜ್ಮೆಂಟ್ ಏನಿದೆ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಕ್ಲಿಯರ್ ಆಗಿದೆ. ಆ ಕ್ಲಿಯರ್ ಏನು ಅಂತ ಹೇಳಿದ್ರೆ, ದ ಫ್ಲೋರ್ ಆಫ್ ದ ಹೌಸ್ ಹ್ಯಾಸ್ ಟು ಡಿಸೈಡ್ ಅಂತ ಹೇಳಿದ್ರು. ಸೊ ನಾವು ಏನು ಆಗಿನ JDS ಮತ್ತು ಕಾಂಗ್ರೆಸ್ ಸರ್ಕಾರದ ಸಮ್ಮಿಶ್ರ ಸರ್ಕಾರದ ಎರಡೂ ಸಂಖ್ಯೆಗಳು ಇದೆ ಅಂತ ಹೇಳಿದ್ರು ಕೂಡ ಹೋಗಿ ಅದನ್ನ ಕನ್ಸಿಡರ್ ಮಾಡದೆ ಲೆಕ್ಕಕ್ಕೆ ತೆಗೆದುಕೊಳ್ತೆ ಕೇವಲ ಬಿಜೆಪಿಗೆ ಅನುಕೂಲ ಮಾಡುವ ಕಾರಣದಿಂದ ಅವ್ರು ಯಾವಾಗ ಅದನ್ನ ಸಪೋರ್ಟ್ ಮಾಡಿದ್ರು ಆ ಕಾರಣದಿಂದ ಅದು ಟಾಪಲ್ ಆಯ್ತು. ಯಾಕೆ ಸುಪ್ರೀಂ ಕೋರ್ಟ್ ಹಾಗಾದ್ರೆ ಟರ್ನ್ ಡೌನ್ ಯಾಕೆ ಮಾಡ್ತು ಹಾಗಾದ್ರೆ? ಸೊ ಇದೊಂದೇ ನಿರ್ದೇಶನಗಳಲ್ಲ, ಹಲವಾರು ನಿರ್ದೇಶನಗಳು ಇನ್ಕ್ಲೂಡಿಂಗ್ ಬೆಂಗಾಳದಲ್ಲಿ ನೀವು ತಮಿಳುನಾಡಿನ ವಿಚಾರವನ್ನ ತೆಗೆದುಕೊಂಡ್ರಿ. ತಮಿಳುನಾಡಿನ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ಗಾಗಿ ಚೀಮಾರಿ ಹಾಕ್ಸ್ಕೊಳ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಗವರ್ನರ್ಗಳು ಬರ್ತಾರೆ ಅಂತ ಹೇಳಿದ್ರೆ, ಗವರ್ನರ್ಗಳು ಯಾಕೆ ಬೇಕು? ಗವರ್ನರ್ ಹುದ್ದೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ? ಅಥವಾ ಸ್ಪೀಕರ್ ರೀತಿ ಯಾವ್ದಾರ ಒಂದು ಎಲೆಕ್ಟೆಡ್, ಈಗ ನಾವು ಪ್ರೆಸಿಡೆಂಟ್ ಅನ್ನು ಹೇಗೆ ಎಲೆಕ್ಟ್ ಮಾಡ್ತೀವಿ ಅದೇ ರೀತಿ ಇಲ್ಲಿ ಲೋಕಲ್ ಅಲ್ಲಿ ಯಾರು ಎಲೆಕ್ಟ್ ಮಾಡ್ಕೊಂಡು ಒಂದು ನಿರ್ಧಾರವನ್ನ ಮಾಡಬಹುದಾ? ಆ ರೀತಿಯಾದಂತ ತೀರ್ಮಾನವನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ. ಈಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದೇನು, ನಾನು ಅದನ್ನ ಲೈವ್ ನೋಡ್ತಾ ಇದ್ದೇನೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಸಭೆನಲ್ಲಿ ಒಂದು ತೀರ್ಮಾನವನ್ನು ಹೇಗೆ ಸ್ಪೀಕರ್ ಅವರು ಹೇಳ್ತಕ್ಕಂಥ ತೀರ್ಮಾನವನ್ನ ರಿಜೆಕ್ಟ್ ಮಾಡ್ತಾರೋ ಅಥವಾ ಪ್ರತಿಭಟಿಸುವ ಹಕ್ಕಿದೆಯೋ ಅದೇ ರೀತಿ ಗವರ್ನರು ಕೂಡ ಗವರ್ನರ್ ನಿರ್ಧಾರವನ್ನು ಪ್ರತಿಭಟಿಸುವ ಹಕ್ಕು ಎಲ್ಲಾರ್ಗೂ ಇದೆ. ಇಟ್ ಈಸ್ ಅಂಡರ್ ದ ಪ್ರಿವ್ಯೂ. ಈಗ BK ಹರಿಪ್ರಸಾದ್ ಅವ್ರು ಬಟ್ಟೆ ಹರಿದವ್ರು ಯಾರು? ಬಿಜೆಪಿ ಅವ್ರವ್ರು ಹರ್ಕೊಂಡ್ಬಿಡ್ತಾರ? BK ಹರಿಪ್ರಸಾದ್ ಅಂತ ಪ್ರಬುದ್ಧ ಹಿರಿಯ ನಾಯಕರು ಅವರೇ ಬಟ್ಟೆ ಹರ್ಕೊಂಡು ನೋಡಿ ನಾನು ಅಂತ ಹೇಳಿ ನಾಟಕ ಮಾಡುವಂತ ಪ್ರಯತ್ನ ಮಾಡ್ತಾರ? ಸೊ BK ಹರಿಪ್ರಸಾದ್ ಅವರ ಬಟ್ಟೆ ಹರಿದಿರ್ತಕ್ಕಂಥವ್ರೆ ರಾಜ್ಯಪಾಲರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ಈ ವಿಚಾರವನ್ನು ಸೈಡ್ ಬಿಡೋಣ. ಬಟ್ ಇದು ನಿಜವಾಗ್ಲೂ ಏನು ಅಂತಂದ್ರೆ, ಈಗ ನಾವು ಪ್ರೆಸಿಡೆಂಟ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಾಗ್ಲಿ ಅಥವಾ ಸುಪ್ರೀಂ ಕೋರ್ಟಿನ ಕದ ತಟ್ಟೋದು ಆಮೇಲೆ, ಬಟ್ ನಿಜವಾಗ್ಲೂ ವಿರೋಧ ಬಿಜೆಪಿ ಏತರ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದಲ್ಲಿ ನಿಮ್ಮ ಮೂಲ ಉದ್ದೇಶ ಏನು? ಯಾಕೆ ರಾಜ್ಯಗಳಿಗೆ ಇಲ್ಲಿರ್ತಕ್ಕಂಥ ಸರ್ಕಾರಗಳನ್ನ ಬೀಳಿಸುವಂತ ಪ್ರಯತ್ನ ಮಾಡ್ತೀರಿ? ಯಾಕೆ ಅಲ್ಲಿ ತೊಂದರೆ ಕೊಡುವಂತ ಅಂದ್ರೆ ಇಲ್ಲ ED/IT ನಲ್ಲಿ ಮಾಡ್ತೀರಿ, ಇಲ್ಲ CBI ನಲ್ಲಿ ಮಾಡ್ತೀರಿ, ಇಲ್ಲ ಎಲೆಕ್ಷನ್ ಕಮಿಷನ್ ಮುಖಾಂತರ ಮಾಡ್ತೀರಿ. ಇದಿಲ್ಲ ಅಂತ ಹೇಳಿದ್ರೆ ಈಗ ರಾಜಭವನವನ್ನ ಉಪಯೋಗಿಸ್ಕೊಳ್ಳೋ ಈ ಕೀಳು ಮಟ್ಟಕ್ಕೆ ನಿಮಗೆ ಯೋಗ್ಯತೆ, ಚುನಾವಣೆಯಲ್ಲಿ ಗೆಲ್ಲುವ ಯೋಗ್ಯತೆ ಇಲ್ಲ ಅಂತಂದ್ರೆ ಬನ್ನಿ, ರಾಜ್ಯದ ಜನತೆ ಬೇರೆ ರೀತಿ ಭಿಕ್ಷೆ ಕೊಡ್ತಾರೆ. ಬಟ್ ಯೋಗ್ಯತೆ ಚುನಾವಣೆಯಲ್ಲಿ ಗೆಲ್ಲಲು ಯೋಗ್ಯತೆ ಇಲ್ದಿರ ಗೆದ್ದಿರ್ತಕ್ಕಂಥ ಸರ್ಕಾರಗಳನ್ನ ಬೀಳ್ಸುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಿರ್ತಕ್ಕಂಥದ್ದು ಇದು ತಪ್ಪು. ಓಕೆ, ಈಗ ಜನ ನಿಮ್ಗೂ ಭಿಕ್ಷೆನೆ ಕೊಟ್ಟಿರೋದು, ಆ ಭಿಕ್ಷೆನೆ ಇಟ್ಕೊಂಡು ನೀವು ಅಧಿಕಾರ ಮಾಡ್ತಿದ್ದೀರಿ. ಭಿಕ್ಷೆಯನ್ನ ಬಹಳ ಉತ್ಕೃಷ್ಟವಾಗಿ ನೋಡ್ಬೇಕಾಗತ್ತೆ. ಭಿಕ್ಷಾಟನೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಮಾತನಾಡ್ತೀನಿ. ಹೇಮಾದ್ರಿ ಅವರೇ, ತಮ್ಮ ಮೊದಲ ಪ್ರತಿಕ್ರಿಯೆಯಲ್ಲಿ ರಾಜ್ಯಪಾಲರು ವಿವೇಚನಾಧಿಕಾರವನ್ನ ಬಳಸಿದ್ದಾರೆ ಅಂತ ಹೇಳಿದ್ರಿ. ರಾಜ್ಯಪಾಲರ ಹುದ್ದೆ ಸಂವಿಧಾನದ ವಿಧಿ 155ರ ಅನ್ವಯ ಆಗತ್ತೆ. ರಾಷ್ಟ್ರಪತಿಗಳನ್ನ ಅವರ ನೇಮಕ ಮಾಡ್ತಾರೆ. ಅವರು ಸಂವಿಧಾನದ ಮುಖ್ಯಸ್ಥರು. SR ಬೊಮ್ಮಾಯಿ ಅವರ ಕೇಸಲ್ಲಿ 1994ರಲ್ಲಿ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಹೇಳೋದೇನು ಅಂತಂದ್ರೆ, ರಾಜ್ಯಪಾಲರು ಕೇಂದ್ರದ ಏಜೆಂಟ್ ಅಲ್ಲ ಅಂತ.
ಅಂದ್ರೆ ಅವರು ಕೇಂದ್ರದ ಪ್ರತಿನಿಧಿ ಅಲ್ಲ. ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧವಾಗಿ ಒಂದು ಚುನಾಯಿತ ರಾಜ್ಯ ಸರ್ಕಾರ ತನ್ನ ನೀತಿಯನ್ನ ಹೇಳೋ ಸಂದರ್ಭದಲ್ಲಿ ಅದು ಸರ್ಕಾರದ ನೀತಿ ಆಗಿರುತ್ತೆ, ಅದಕ್ಕೆ ಅವರು ಹೊಣೆಗಾರರಲ್ಲ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ನ ಇನ್ನೊಂದು ಪ್ರಕರಣ ನಬಂ ರೆಬಿ ವರ್ಸಸ್ ಡೆಪ್ಯೂಟಿ ಸ್ಪೀಕರ್ 2016 ಹೇಳುತ್ತೆ, ಯಾವುದೇ ರಾಜ್ಯ ಸರ್ಕಾರ ಬರೆದು ಕೊಟ್ಟ ಭಾಷಣವನ್ನ ರಾಜ್ಯಪಾಲರು ಓದಿದ್ರೆ ಅದಕ್ಕೆ ರಾಜ್ಯಪಾಲರು ಹೊಣೆಗಾರರಲ್ಲ, ಅದು ಸರ್ಕಾರದ ನೀತಿ ಅಂತ. ಈಗ ಕರ್ನಾಟಕದ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರು ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಂಡಿದ್ದಾರ. ಸಂವಿಧಾನ ಏನ್ ಹೇಳುತ್ತೆ ಆ ವಿಧಿಯ ಅನ್ವಯ ಅವ್ರು ನಡ್ಕೊಳ್ಬೇಕು, ಅದು ಕೇಂದ್ರದ ಅನ್ವಯ ಅವ್ರು ನಡ್ಕೊಳ್ಳೋದಲ್ಲ. ಇಲ್ಲಿ ಹೇಗ್ ನಡ್ಕೊಳ್ತಿದ್ದಾರೆ ಅಂತಂದ್ರೆ ಕೇಂದ್ರದ ಬಗ್ಗೆ ಅಲ್ಲಿ ಟೀಕೆ ಅಥವಾ ವಿಮರ್ಶೆ ಇದೆ, ಅದನ್ನ ನಾನ್ ಮಾಡೋದಿಲ್ಲ ಅಂತ. ಇನ್ನೊಂದು ಹೇಳುತ್ತೆ ಸುಪ್ರೀಂ ಕೋರ್ಟ್ ಏನು ಅಂತಂದ್ರೆ, ರಾಜ್ಯ ಸರ್ಕಾರ ಬರೆದು ಕೊಟ್ಟ ಭಾಷಣ ಅಂದ್ರೆ ಸಂಪುಟ ಸಭೆ ಸಂವಿಧಾನದ ವಿಧಿ 164 ಅನ್ವಯ ಬರೆದುಕೊಟ್ಟ ವಿಧಿ ಭಾಷಣ ಏನಿದೆ, ಆ ಭಾಷಣ ಸರ್ಕಾರದ ಧ್ವನಿ, ಆ ಧ್ವನಿಯನ್ನ ರಾಜ್ಯಪಾಲರು ಓದಬೇಕು, ಕಡ್ಡಾಯವಾಗಿ ಓದಬೇಕು. ಅವ್ರಿಗೆ ಆಪ್ಷನ್ ಇಲ್ಲ, ಐಚ್ಛಿಕ ಅಲ್ಲ, ಕಡ್ಡಾಯವಾಗಿ ಓದಬೇಕು. ಓದದೇ ಇದ್ರು ಅದು ಸಂವಿಧಾನದ ಆತ್ಮಕ್ಕೆ ದ್ರೋಹ ಬಗದಂತೆ ಅಂತ. ಈಗ ಇಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ಅವರು ದ್ರೋಹ ಬಗದಿಲ್ವಾ? ಸಂವಿಧಾನದ ಉಲ್ಲಂಘನೆಯನ್ನ ಮಾಡಿಲ್ವಾ? ಏನ್ ಪ್ರತಿಕ್ರಿಯಿಸ್ತೀರಿ? ವಿವೇಚನಾಧಿಕಾರ ಈ ವಿಚಾರದಲ್ಲಿ ಇಲ್ವೇ ಇಲ್ಲ, ಸ್ಪಷ್ಟವಾಗಿದೆ. ನೋಡಿ, ವಿವೇಚನಾ ಅಧಿಕಾರ ಇದೆ ಅಂತ ಹೇಳೋದು ಇಲ್ಲ ಅಂತ ಹೇಳೋದು ನಮ್ಮಿಬ್ಬರ ಹಕ್ಕಲ್ಲ ಅಥವಾ ನಮ್ಮಿಬ್ಬರದ್ದು ಇದು ಅಲ್ಲ. ಒಂದು ಸಂವಿಧಾನಾತ್ಮಕವಾಗಿ ಮೇಡಮ್ ಹೇಳ್ತೀನಿ ಅದನ್ನ. ಎಸ್.ಆರ್. ಬೊಮ್ಮಾಯಿ ಕೇಸ್ ಇರ್ಬೋದು ಅಥವಾ ಇನ್ನೊಂದು ಕೇಸ್ ಇರ್ಬೋದು, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅದನ್ನ ಮಾತ್ರ ನಾನು ಹೇಳ್ತಿರೋದು, ನಂದಲ್ಲ ನಿಮ್ದು. ಮೇಡಮ್ ನಾನು ಅದೇ ಹೇಳ್ತಾ ಇದ್ದೀನಿ, ನನಗೆ ಹೇಳಕ ಬಿಟ್ಟಿರ್ತಾ ಹೇಳ್ಬೋದು ನಾ ಪೂರ್ಣ. ಸನ್ಮಾನ್ಯ ಬೊಮ್ಮಾಯಿ ಸರ್ಕಾರದಾಗ ಮುಖ್ಯಮಂತ್ರಿಯ ಬೆಂಬಲವನ್ನು ನಿರ್ಧರಿಸುವುದು ಫ್ಲೋರ್ ಆಫ್ ದ ಹೌಸ್ ಅಂತ ಹೇಳಿರುವಂತ ಒಂದು ವಿಚಾರ. ಇಂಥ ವಿಚಾರಕ್ಕೆ ಬೊಮ್ಮಾಯಿ ಅವ್ರ ಕೇಸ್ ಬಂದಿಲ್ಲ ಕೋರ್ಟಿಗೆ, ಇಂಥ ಒಂದು ವಿಚಾರಕ್ಕೆ ಬಂದಿಲ್ಲ. ಈ ರೀತಿ ಮಾತನಾಡಿ ಹೋದ್ರು ಅಂತ ಬಂದಿಲ್ಲ. ಅಲ್ಲಿ ಬಹುಮತ ಸಾಬೀತು ಮಾಡಬೇಕಾದಂತ ಸ್ಥಳ. ಮೇಡಮ್ ನೀವ್ ಹೇಳ್ರಿ, ನಿಮ್ದೆಲ್ಲ ಬೊಮ್ಮಾಯಿಯವರ ಪ್ರಕರಣ ಹಲವು ವಿಧಿಗಳನ್ನ ಚರ್ಚೆ ಮಾಡಿದೆ. ಬರೀ ಒಂದು ಶಾಸನ ಸಭೆ ಹೇಗಿರ್ಬೇಕು ಅಥವಾ ಎಲ್ಲಿ ತೀರ್ಮಾನ ಆಗ್ಬೇಕು ಬಹುಮತ ಅನ್ನೋದನ್ನ ಮಾತ್ರ ತೀರ್ಮಾನ ಮಾಡಿಲ್ಲ. ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿ, ಅವರು ಕೇಂದ್ರದ ಆ ಸಂದರ್ಭದಲ್ಲಿ ಕೇಂದ್ರಕ್ಕೆ ಅನುಗುಣವಾಗಿ ರಾಜ್ಯಪಾಲರು ನಡ್ಕೊಂಡಿದ್ದಾರೆ ಅನ್ನೋದೇ ಬೊಮ್ಮಾಯಿಯವರ ವಾದ ಆಗಿತ್ತು. ಹಾಗಾಗಿ ರಾಜ್ಯಪಾಲರ ಸಂಪೂರ್ಣ ಅಧಿಕಾರ ವ್ಯಾಪ್ತಿಯೂ ಕೂಡ ಈ ಪ್ರಕರಣದಲ್ಲಿ ಚರ್ಚೆಗೆ ವಿಮರ್ಶೆಗೆ ಒಳಪಟ್ಟಿದೆ. ಮಂಜುಳಾ ಮೇಡಮ್, ಬೊಮ್ಮಾಯಿಯವರ ವಿಚಾರದಾಗ ಎಲ್ಲಾ ವಿಧಿಗಳ ಬಗ್ಗೆ ಚರ್ಚೆ ಆಗಿರ್ಬೋದು. ಮುಖ್ಯವಾದಂತ ವಿಧಿ ಚರ್ಚೆ ಆಗಿದ್ದೇನು ಅಂತಂದ್ರೆ ಬಹುಮತದ ಸಾಬೀತುಪಡಿಸುವುದು ಫ್ಲೋರ್ ಆಫ್ ದ ಹೌಸ್ ಅಥವಾ ಗವರ್ನರ್ ರೂಮ್ ಅನ್ನುವಂತ ಪ್ರಶ್ನೆ ಮುಖ್ಯವಾದಂತ ಬೇಸಿಕ್ ಕ್ವಶನ್ ಅದಾಗಿತ್ತು. ಆ ವಿಚಾರದಾಗಿ ಮಾನ್ಯ ನ್ಯಾಯಾಲಯ ಮುಖ್ಯಮಂತ್ರಿಗಳ ಬಹುಮತವನ್ನು ನಿರ್ಧರಿಸುವುದು ರಾಜ್ಯಪಾಲರ ಭವನ ಅಲ್ಲ, ಅದು ಫ್ಲೋರ್ ಆಫ್ ದ ಹೌಸ್ ಅಂತ ಹೇಳಿದ್ರು. ಅದು ಮುಖ್ಯವಾದಂತ ಒಂದು ವಿಚಾರ. ಇನ್ನು ಪ್ರತಿಯೊಂದು ಕೇಸ್ದಾಗೂ ಎಲ್ಲಾ ವಿಧಿವಿಧಾನಗಳು ಚರ್ಚೆ ಆಗಿರ್ತಾವ. ಅದಕ್ಕೆ ಹಲವಾರು ರೂಲಿಂಗ್ಸ್ ಅನ್ನ ಹಲವಾರು ಇವನ್ನ ಕೊಟ್ಟಿರ್ತಾರ. ಅದ್ರ ಬಗ್ಗೆ ನಾವು ಡೀಪ್ ಆಗಿ ಡಿಸ್ಕಷನ್ ಮಾಡಕ್ ಇವಾಗ ಆಗಂಗಿಲ್ಲ. ಅದಕ್ಕೆ ನಾನೇನ್ ಬಯಸ್ತಾ ಇದ್ದೀನಿ ಅಂತಂದ್ರೆ, ಇದನ್ನ ಸಾಂವಿಧಾನಿಕ ತಜ್ಞರ ಕೂಡ ನಿನ್ನೆ ನಾವೆಲ್ಲ ನೋಡಿದ್ವಿ. ಇಡೀ ದಿವಸ ನಾವೆಲ್ಲ ರಾಜಕಾರಣ ವ್ಯವಸ್ಥೆದಾಗಿರುವಂತವ್ರು ಎಲ್ಲ ತಜ್ಞರು ಬಹುಮುಖ ಎಲ್ಲ ಸಾಧಕ ಬಾಧಕಗಳನ್ನ ಎಲ್ಲ ವಿಮರ್ಶೆ ಮಾಡಿದಾಗ ಈ ರೀತಿ ಇದು ಮೊದಲೇ ಸಲ ಕರ್ನಾಟಕದಾಗ ಅಂತಲ್ಲ, ಈ ದೇಶದಾಗ ಹಲವಾರು ಬಾರಿ ಇಂಥ ಘಟನೆಗಳಾಗಿದಾವು. ಇಂಥ ಘಟನೆಗಳಾದಾಗ ಅದು ಮಾನ್ಯ ರಾಜ್ಯಪಾಲರಿಗೆ ಅವಕಾಶ ಇದೆ ಅನ್ನುವಂತ ವ್ಯಾಖ್ಯಾನವನ್ನು ಎಲ್ಲ ಏನು ಪಂಡಿತರು ಸಂವಿಧಾನ ತಜ್ಞರು ಇದನ್ನ ಉಲ್ಲೇಖ ಮಾಡಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ನಾನೇನು ವಕೀಲಲ್ಲ, ನಾನು ಸಂವಿಧಾನ ತಜ್ಞ ಅಲ್ಲ. ಆದ್ರೆ ಒಬ್ಬ ರಾಜಕೀಯ ವಕ್ತಾರನಾಗಿ ಅವರ ಗ್ರೌಂಡ್ಸ್ ಗಳ ಆಧಾರದ ಮೇಲೆ ನಾನು ಮಾತನಾಡ್ತಾ ಇರೋದು. ಒಂದು. ಎರಡನೇದು, ಇವ್ರು ಪುನಃ ಹೇಳ್ತಾರ ಸರ್ಕಾರ ಬೀಳಿಸ್ತಿದಾರ. ಸರ್ಕಾರ ಯಾವ ಸರ್ಕಾರ ಬೀಳಿಸಿದಾರ್ರಿ? ಮೋದಿ ಸರ್ಕಾರ. ಒಂದು. ಆಮೇಲೆ ಈ ದೇಶದಾಗ ನಾನು ಒಂದು ಕೇಳ ಬಯಸ್ತಾ ಇದ್ದೀನಿ, ಏನಾದ್ರೂ ಈ ರಾಜ್ಯಪಾಲರನ್ನ ಮತ್ತು ಹೈಕೋರ್ಟ್ ಜಡ್ಜ್ಗಳನ್ನ ದುರುಪಯೋಗ ಮಾಡ್ಕೊಂಡಿದ್ದು, ತಮ್ಮ ಮನೆಗೆ ಉಪಯೋಗಿಸ್ಕೊಂಡಿದ್ದು ಅನ್ನೋದಿದ್ರೆ, ಮಾಧ್ಯಮವನ್ನು ಉಪಯೋಗಿಸ್ಕೊಂಡಿದ್ದು ಅಂದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ. ಏನು ಎಮರ್ಜೆನ್ಸಿ ಒಳಗೆ ಮಾಧ್ಯಮ ಮಿತ್ರರು ಹೇಳ್ತಾರ, ಕೆಲವೊಬ್ರು ಏನ್ ಹೇಳ್ತಾರ, ಮಾಧ್ಯಮದವರಿಗೆ ನೀವು ತಗ್ಗಿ ನಡೀರಿ ಅಂತಂದ್ರ ನೀವು ತೆವಳ್ಕೊಂಡು ಹೋದ್ರು ಅಂತನ್ನುವಂಥದ್ದು ವ್ಯಾಖ್ಯಾನ ಹಲವಾರು ಬಾರಿ ಹೇಳಿರುವಂತ ಒಂದು ಉದಾಹರಣೆ ಇದೆ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲ ಗೊತ್ತಿದೆ, ಏನು ಬೇರೂಲ್ ಇಸ್ಲಾಂ ಅನ್ನುವಂತ ಒಬ್ಬ ಅವರನ್ನ ಹೈಕೋರ್ಟ್ ಜಡ್ಜ್ ಮಾಡ್ತಾರ, ಅವ್ರನ್ನ ತಂದು ರಾಜ್ಯಸಭಾ ಸದಸ್ಯ ಮಾಡ್ತಾರ, ಮತ್ತೆ ಪುನಃ ಅವರನ್ನ ರಾಜ್ಯಸಭಾ ಸದಸ್ಯರಿಂದ ತೆಗೆದು
ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡ್ತಾರ. ಅಲ್ಲಿ ಬಿಹಾರದ ಮುಖ್ಯಮಂತ್ರಿ ಏನ್ ಜಗನ್ನಾಥ್ ಮಿಶ್ರಾ ಅವ್ರದೊಂದು ಕೋರ್ಟಿನ ಹಗರಣ ಇರ್ತತಿ, ಆ ಕೋರ್ಟಿನ ಹಗರಣದಿಂದ ಅವರನ್ನು ಮುಕ್ತ ಮಾಡ್ತಾರ. ಸುಪ್ರೀಂ ಕೋರ್ಟ್ ಜಡ್ಜಿ ಆಗಿ ಬೆಹರುಲ್ ಇಸ್ಲಾಂ ಅವರು ಅವ್ರನ್ನ ಮತ್ತೆ ತಿರ್ಗಾ ರಾಜ್ಯಸಭಾ ಸದಸ್ಯರ ಮಾಡ್ತಾರ. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ, ಜಸ್ಟಿಸ್ ವಾಂಚು ಅನ್ನುವಂಥವ್ರು ಯಾವುದೇ ಕಾನೂನು ಪದವಿ ಪಡೆಯಲಾರದೆ ಈ ದೇಶದಾಗ ಹೈಕೋರ್ಟ್, ಅಸ್ಸಾಂ ಹೈಕೋರ್ಟ್, ಇನ್ನಿತರ ಪಂಜಾಬ್ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದಾರ. ಇಂಥ ಎಲ್ಲ ಸಂವಿಧಾನಗಳನ್ನು ಎಷ್ಟು ಬೇಕು ಅಷ್ಟು ತಿರುಚಿದ್ದು ನಾನು ಆರಂಭದಲ್ಲಿ ಹೇಳಿದೆ. 100 ಬಾರಿ ರಾಜ್ಯ ಸರ್ಕಾರಗಳನ್ನು ಕಿತ್ತಿ ಹಾಕಿದ್ದು ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯಪಾಲರು ಈ ರಾಜ್ಯ ಸರ್ಕಾರವನ್ನು ಕಿತ್ತೊಗೆಯುವಂತ ಯಾವುದೇ ಒಂದು ಮಾತನ್ನಾಗ್ಲಿ ಅಂತ ವಿಚಾರಗಳನ್ನಾಗ್ಲಿ ಇಟ್ಟಿಲ್ಲ. ಅವರು ಸ್ಪಷ್ಟವಾಗಿ ಸಂವಿಧಾನಾತ್ಮಕವಾಗಿ ಏನ್ ಮಾಡ್ಬೇಕಾಗಿತ್ತು ಅದು ಮಾಡಿದಾರೆ. ಆದ್ರೆ ನಾನೇನ್ ಕೇಳ ಬಯಸ್ತಾ ಇದ್ದೀನಿ, ಒಂದು ಪಕ್ಷ ಅವ್ರು ಸಂವಿಧಾನಾತ್ಮಕವಾಗಿ ನಡ್ಕೊಂಡಿಲ್ಲ ಅಂತಂದ್ರೆ ಇವತ್ತು ಆಡಳಿತ ಪಕ್ಷ ಸರ್ಕಾರ ಕೋರ್ಟಿಗೆ ಹೋಗ್ಬೇಕಾಗಿತ್ತು. ಅದಂತ ಬಿಟ್ಟು ಗುಂಡಾಗಿರಿ ಮಾಡ್ಬೇಕಾ ಹೌಸ್ನಾಗ? ಮತ್ ಇವ್ರು ಹೇಳ್ತಾರ ನನ್ನನ್ನು ಬಿಜೆಪಿ ಅವ್ರ ಅಂಗಿ ಹರಿದನ್. ನೋಡಿದ್ರಿ ನೀವು ವಿಡಿಯೋ ನೋಡ್ತಾ ಇದ್ರಿ, ಅಲ್ಲಿ ಅವ್ರ ಸುತ್ತಲೂ ಮಾರ್ಷಲ್ ಪೊಲೀಸ್ ಇದಾರ. ಒಬ್ಬನೇ ಒಬ್ಬ ಬಿಜೆಪಿ MLA ಇಲ್ಲ, ಒಬ್ಬನೇ ಒಬ್ಬ MLC ಇಲ್ಲ. ತಂಪಾಡಿ ಹರ್ಕೊಂಡ್ಬಂದು ಒಂದು ಬಾರಿನೂ ತಮ್ಮ ಜೀವನ ಪರ್ಯಂತ ಸಾರ್ವಜನಿಕರಿಂದ ಚುನಾಯಿತನಾಗಲಾರದ ಒಬ್ಬ ನಾಯಕ ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನ ಅಂತೇಳಿ ನಾನು ಹರಿಪ್ರಸಾದ್ ಅವರ ಮಾತನ್ನು ಖಂಡನೆ ಮಾಡ್ತೀನಿ. ಸರಿ ಹೊನ್ನಳ್ಳಿ ಚಂದ್ರಶೇಖರ್ ಅವರೇ, ಒಂದು ಭಾರತದ ಸಂವಿಧಾನ ಸಂಸದೀಯ ಮಾದರಿಯದ್ದು. ಇಲ್ಲಿ ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳೇ ಆದ್ರೂ ಕೂಡ ಸಂಪೂರ್ಣ ಅಧಿಕಾರ ಇರೋದು ಪ್ರಧಾನಮಂತ್ರಿಗಳ ಕೈಯಲ್ಲಿ. ಹಾಗೇನೆ ರಾಜ್ಯದ ಮುಖ್ಯಸ್ಥರು ಇಲ್ಲಿ ರಾಜ್ಯಪಾಲರಾದ್ರೂ ಕೂಡ ಅಧಿಕಾರ ಇರೋದು ಚುನಾಯಿತ ಸರ್ಕಾರ ಮುಖ್ಯಮಂತ್ರಿಗಳ ಕೈಯಲ್ಲಿ. ಅಲ್ಲೇನಾಗುತ್ತೆ, ಕೇಂದ್ರ ಸರ್ಕಾರ ಬರ್ಕೊಟ್ಟ ಭಾಷಣವನ್ನ ರಾಷ್ಟ್ರಪತಿಗಳು ಓದ್ತಾರೆ, ಇಲ್ಲಿ ಹೀಗೆ ಓದ್ತಾರೆ. ಅಂದ್ರೆ ಬಹಳಷ್ಟು ಬಾರಿ ಚರ್ಚೆ ನಡೆದಿದೆ ನಮ್ಮಲ್ಲಿ. ಏನು ಅಂತಂದ್ರೆ, ಕೋಟ್ಯಾಂತರ ರೂಪಾಯಿಯನ್ನ ರಾಜಭವನವನ್ನ, ಅದೊಂದು ಬಿಳಿಯಾನೆ ರೀತಿಯಲ್ಲಿದೆ, ಅದರಿಂದ ಉಪಯೋಗದ ಬಗ್ಗೆ ಚರ್ಚೆ ಇದೆ. ಯಾಕೆ ನಾವು ಸಾಕ್ಬೇಕು ನಮ್ಮ ತೆರಿಗೆ ಹಣದಲ್ಲಿ ಅನ್ನೋ ಒಂದು ಚರ್ಚೆ ಇದೆ. ಮತ್ತದು ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲೂ ತಮಿಳುನಾಡನ್ನ ಬಹಳ ಚೆನ್ನಾಗಿ ನಾವು ಉದಾಹರಣೆ ತಗೋಬಹುದು. ಚುನಾಯಿತ ಸರ್ಕಾರವನ್ನ ಉರುಳಿಸಿದೋ ರೀತಿ ಇರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯ ಸರ್ಕಾರಗಳನ್ನ ವಜಾ ಮಾಡೋದಕ್ಕೆ ಅವತ್ತಿನ ಕಾಂಗ್ರೆಸ್ ತೆಗೆದುಕೊಂಡ ನಿರ್ಧಾರಗಳು, ಇವೆಲ್ಲವೂ ಇದರ ಒಂದು ಉಪಯುಕ್ತತೆ ಮತ್ತು ಅದರ ಅಸ್ತಿತ್ವದ ಬಗ್ಗೆ ಮತ್ತು ಅದರ ಅಗತ್ಯದ ಬಗ್ಗೆ ಚರ್ಚೆ ನಡೆಸಿದೆ. ಆ ಚರ್ಚೆ ಮತ್ತೊಮ್ಮೆ ಈಗ ಆಗಬೇಕಿದೆಯಾ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ರಾಜ್ಯಪಾಲರ ಹುದ್ದೆ ಬಿಳಿಯಾನೆ ಅಂತಕ್ಕಂಥದ್ದು ಈ ನಾವು ಒಪ್ಕೊಂಡಿರ್ತಕ್ಕಂಥ ಸಂವಿಧಾನ ವ್ಯವಸ್ಥೆನಲ್ಲಿ ಬಿಳಿಯಾನೆ ಆಗಿದ್ರು ಸಹ ಅಥವಾ ಅದೇನೇ ಆಗಿದ್ರು ಸಹ ಅಂತ ಒಂದು ಹುದ್ದೆ ಬೇಕೋ ಬೇಡೋ ಅಂತಕ್ಕಂಥ ಈಗ ಚರ್ಚೆ ಶುರುವಾಗಿದೆ. ಆದ್ರೆ ಸಮರ್ಥವಾಗಿ ನಡೆದಿದ್ರೆ ರಾಜ್ಯಪಾಲರು ಅವರ ಅಧಿಕಾರವನ್ನ, ಅವರ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿದ್ರೆ ಈ ಪ್ರಶ್ನೆ ಬರ್ತಾ ಇದ್ದಿಲ್ಲ. ರಾಷ್ಟ್ರಪತಿ ಹುದ್ದೆ ಆದ್ರೂ ಅಷ್ಟೇ, ರಾಜ್ಯಪಾಲರ ಹುದ್ದೆ ಆದ್ರೂ ಅಷ್ಟೇ. ಸಮರ್ಥವಾಗಿ ಅದು ನಿರ್ವಹಣೆ ಆಗದೆ ಇದ್ದಾಗ ಇಂತಹ ಪ್ರಶ್ನೆಗಳು ಹುಟ್ಟುತ್ತೆ. ಈಗೇನು ಹಿಂದೆ ತೆಲುಗುದೇಶಂ ಸರ್ಕಾರ ಏನು NTR ಅವರಿದ್ದಾಗ ಅವ್ರ ಶಾಸಕರೆಲ್ಲ ಕರ್ಕೊಂಡೋಗಿ ರಾಷ್ಟ್ರಪತಿಗಳ ಹತ್ರ ಹೋಗಿದ್ರು, ಜೈಲ್ ಸಿಂಗ್ ಅವ್ರ ಹತ್ರ. ಅವ್ರ ಜೈಲ್ ಸಿಂಗ್ ಅವ್ರು ಹೇಳಿದ್ರು, ನನಗೆ ಶಾಸಕರ ತಲೆ ಎಣಿಸೋದು ನನ್ನ ಕೆಲಸ ಅಲ್ಲ ಅಂತ ಹೇಳಿ. ಹೀಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಸಹ, ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಸಹ ರಾಜ್ಯಪಾಲರನ್ನ ಬೇರೆ ಬೇರೆ ರೀತಿ ಬಳಸ್ಕೊಳ್ತಕ್ಕಂಥ ಕೃತ್ಯಗಳು ನಡೆದಿಲ್ಲ ಅಂತ ಹೇಳಲ್ಲ. ಆದ್ರೆ ಆಗಿರೋ ತಪ್ಪುಗಳಿಂದ ಪಾಠಗಳನ್ನ ಕಲಿತು ಏನು ಮಾಡ್ಬೇಕು ಅಂತ ಮುಂದೆ ಹೆಜ್ಜೆ ಇಡ್ಬೇಕಾಗಿದೆ. ಮೊದಲು ರಾಜ್ಯಪಾಲರು ಸರ್ಕಾರವನ್ನ ಕಿತ್ತೊಗೆಯೋದು ಅಂತಂದ್ರೆ ಬಹಳ ಸುಲಭದ ಕೆಲಸ ಆಗಿತ್ತು. ಒಂದು ಶಿಫಾರಸ್ ಮಾಡಿದ್ರೆ ಸಾಕಾಗಿತ್ತು, ಬಹುಮತ ಇದ್ರೂ ಸಹ ಸರ್ಕಾರವನ್ನು ಕಿತ್ತಾಕ್ತಾ ಇದ್ರು. ಅದು ಯಾವಾಗ ಬೊಮ್ಮಾಯಿ ಪ್ರಕರಣದಲ್ಲಿ ಅದಕ್ಕೆ ತಡೆ ಬಿತ್ತು. ಈಗ ಮಸೂದೆಗಳಿಗೆ ಅವ್ರ ಅಂಗೀಕಾರವನ್ನು ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದ್ಸರಿ ಡೀಮ್ ಟು ಬಿ ಅಗ್ರೀಡ್ ಅಂತ ಹೇಳಿ ಒಂದ್ಸರಿ ಕೊಡ್ತು, ಮತ್ತೆ ಚರ್ಚೆ ನಡೀತಾ ಇದೆ. ರಾಜ್ಯ ಸರ್ಕಾರ ಮಾಡಿದಂತ ಮಸೂದೆಗಳನ್ನ ತಡೆತಕ್ಕಂಥ ಕೆಲಸಗಳನ್ನ ರಾಜ್ಯಪಾಲರು ಮಾಡಿದ್ರು. ಇದನ್ನು ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಲ್ಲಿ ಚರ್ಚೆಲಿದೆ. ಏನು ತಪ್ಪುಗಳಾಗಿದೆ ಅದನ್ನ ಸರಿ ಮಾಡ್ಕೊಂಡು ಮುಂದೋದ್ರೆ ನಮಗೆ ಇದು ಬಿಳಿಯಾನೆ ಅಂತ ಅನ್ಸೋದಿಲ್ಲ. ನಮಗೆ ಯಾವಾಗ ರಾಜ್ಯಪಾಲರು ವಿರೋಧ ಪಕ್ಷದ ನಾಯಕರ ರೀತಿಯಲ್ಲಿ ವರ್ತನೆ ಮಾಡೋಕ್ ಶುರು ಮಾಡ್ತಾರೆ, ಆಗ ಈ ಚರ್ಚೆ ಬರುತ್ತೆ. ಸಭಾತ್ಯಾಗ ಅಂತಕ್ಕಂಥದ್ದು ರಾಜಕೀಯ ಪಕ್ಷಗಳ ಒಂದು ಅಸ್ತ್ರ. ಅದ್ ನೇರವಾಗಿ ಒಂದು ವಿಷಯದ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತ ಅಂದಾಗ ವಿರೋಧ ಪಕ್ಷಗಳು ಸಭಾತ್ಯಾಗವನ್ನ ಮಾಡ್ತಾರೆ. ರಾಜ್ಯದಲ್ಲಿ ಬಿಜೆಪಿ ಆಗಿರ್ಬೋದು, ಕೇಂದ್ರದಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ಸಭಾತ್ಯಾಗವನ್ನ ಮಾಡ್ತಾರೆ ಒಂದು ಅಂಶವನ್ನು ವಿರೋಧಿಸಿ. ಆದ್ರೆ ಇಲ್ಲಿ ರಾಜ್ಯಪಾಲರು ಯಾವ ಅಂಶವನ್ನ ವಿರೋಧಿಸಿ ಸಭಾತ್ಯಾಗವನ್ನ ಮಾಡಿದ್ರು ಅಂದ್ರೆ, ಕೇಂದ್ರ ಸರ್ಕಾರದ ನಿಯಮಗಳೇನಿದೆ ಅಥವಾ ಕೇಂದ್ರ ಸರ್ಕಾರ ಏನು ಮನ್ರೇಗಾನ ವಿಬ್ಗ್ರಾಮ್ಜಿ ಮಾಡಿದೆ,
ಇದನ್ನ ಆಕ್ಷೇಪಣೆ ಮಾಡಿ ಅವರು ಸಭಾತ್ಯಾಗವನ್ನ ಮಾಡಿದ್ರು. ಹಾಗೆ ಯಾರ ವಿರುದ್ಧ ಸಭಾತ್ಯಾಗ ಮಾಡಿದ್ರು? ಅವರು ರಾಜ್ಯ ಸರ್ಕಾರದ ವಿರುದ್ಧ ಸಭಾತ್ಯಾಗವನ್ನ ಮಾಡಿದ್ರ ಅಲ್ಲ, ಅಥವಾ ರಾಜ್ಯದ ಪುನಃ ಜನತೆ ಆಶೋತ್ತರಕ್ಕೆ ಸಭಾತ್ಯಾಗವನ್ನ ಮಾಡಿದ್ರ? ಇಂಥ ಪ್ರಶ್ನೆಗಳು ಬಂದ ಸಮರ್ಥವಾಗಿ ಅವರು ನಡ್ಕೊಳ್ಳದೆ ಇದ್ದಾಗ ಇವು ಬಿಳಿಯಾನೆ ಅಂತ ಅನ್ಸುತ್ತೆ, ಬೇಡ ಅಂತ ಅನ್ಸುತ್ತೆ. ಅವಾಗ ಈ ಚರ್ಚೆ ಶುರುವಾಗುತ್ತೆ. ಈಗ ರಾಜ್ಯ ಸರ್ಕಾರ ಏನೇ ಭಾಷಣ ಬರೆದ್ರು ಕೂಡ ಅದು ರಾಜ್ಯಪಾಲರ ಧ್ವನಿ ಅಲ್ಲ, ಅದಕ್ಕೆ ಅವ್ರು ಹೊಣೆಗಾರರು ಅಲ್ಲ. ಕಾನೂನಾತ್ಮಕವಾಗಿ ಅವ್ರಿಗೆ ಯಾವ ಹೊಣೆಗಾರಿಕೆನೂ ಆ ಭಾಷಣದ ಬಗ್ಗೆ ಇರೋದಿಲ್ಲ. ಹಾಗಿರುವಾಗ ಅದೊಂದು ಪ್ರಕ್ರಿಯೆ ಅಷ್ಟೇ. ಸಂವಿಧಾನಬದ್ಧವಾಗಿ ಅದೊಂದು ಸಂಪ್ರದಾಯ, ಅದೊಂದು ಪ್ರಕ್ರಿಯೆ. ವರ್ಷದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡ್ಬೇಕು. ಇಲ್ಲಿ ಏನಾಗುತ್ತೆ, ರಾಜಕೀಯ ವ್ಯಕ್ತಿಗಳನ್ನ, ಯಾವುದೇ ಪಕ್ಷ ಇರ್ಲಿ, ರಾಜಕೀಯ ವ್ಯಕ್ತಿಗಳನ್ನ ರಾಷ್ಟ್ರಪತಿಗಳ ಮುಖಾಂತರವಾಗಿ ರಾಜ್ಯಗಳಿಗೆ ತಂದು ಕೂರಿಸೋದು, ಮತ್ತೆ ಅವರು ಸಂವಿಧಾನಕ್ಕೆ ಬದ್ಧರಾಗಿರೋದಕ್ಕಿಂತ ಹೆಚ್ಚಾಗಿ ತಮ್ಮನ್ನ ಆಯ್ಕೆ ಮಾಡಿದಂತ ಪಕ್ಷ ಮತ್ತು ಸರ್ಕಾರಕ್ಕೆ ಬದ್ಧರಾಗಿರೋದು, ಇದು ಇಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ನಿಜವಲ್ಲ, ನಾನು ಮೊದಲೇ ಚರ್ಚೆ ಮಾಡ್ಬೇಕಾದ್ರೆ ಹೇಳಿದೆ ಅದನ್ನ. ಅವರು ರಾಜ್ಯಪಾಲರಾಗಿ ಬಂದ್ರು ಅಂತ ಅಂದ್ರೆ ಅವ್ರು ರಾಜಕೀಯೇತರ ವ್ಯಕ್ತಿ ಆಗಿರ್ತಾರೆ, ಪಕ್ಷವನ್ನ ಬಿಟ್ಟವರಾಗಿರ್ತಾರೆ, ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಂತವರಾಗಿರ್ತಾರೆ. ಅಂದ್ರೆ ಹೇಗೆ ಒಬ್ಬ ಸ್ವಾಮೀಜಿನ ಒಂದು ಪೀಠದ ಮೇಲೆ ಕೂರಿಸಿದಾಗ ಅವರ ಪೂರ್ವಾಶ್ರಮವನ್ನ, ತಂದೆ ತಾಯಿನ ಎಲ್ಲವನ್ನೂ ಮರೆತರ ಉದಾಹರಣೆಗೆ, ಆ ರೀತಿ ಇವರು ಪಕ್ಷವನ್ನ ಮರೆತು ಅಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟ ನಂತರವೂ ಸಹ ಅವರ ಪಕ್ಷದ ಒಲವು ನಿಲುವುಗಳ ರೀತಿಯಲ್ಲೇ ಅವರು ವರ್ತನೆ ಮಾಡ್ತಾರೆ ಅಂತ ಅನ್ನೋದು ಎಷ್ಟು ಸರಿ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ. ಕಾಂಗ್ರೆಸ್ ಸಹ ಎಷ್ಟೋ ಕಾಂಗ್ರೆಸ್ ಮುಖಂಡರು ರಾಜ್ಯಪಾಲರಾಗಿದ್ದಾರೆ, ಬಿಜೆಪಿಯಲ್ಲೂ ಸಹ ಸಚಿವರಾಗಿದ್ದರು, ಶಾಸಕರಾಗಿದ್ದರು, ಸಂಸದರಾಗಿದ್ದರು, ರಾಜ್ಯಪಾಲರಾಗಿದ್ದಾರೆ. ಆದ್ರೆ ರಾಜ್ಯಪಾಲರ ಹುದ್ದೆ ಏನ್ ಬಯಸುತ್ತೆ, ಆ ಪೀಠ ಏನ್ ಬಯಸುತ್ತೆ, ಆತ ಪಕ್ಷಾತೀತವಾಗಿರ್ಬೇಕು ಅಂತ ಹೇಳಿ, ಪಕ್ಷದ ಬಗ್ಗೆ ಯಾವುದೇ ರಾಗ ದ್ವೇಷಗಳು ಇರಬಾರ್ದು ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಒಂದು ಪಕ್ಷದ ವಕ್ತಾರ ರೀತಿಯಲ್ಲಿ ಅಥವಾ ಒಂದು ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ ಅಂದಾಗ ವಿರೋಧ ಪಕ್ಷದ ರೀತಿಯಲ್ಲಿ, ಅಥವಾ ಆಡಳಿತ ಪಕ್ಷ ಬಿಜೆಪಿ ಇದೆ ಹಿಂದೆ, ಅವಾಗ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ವರ್ತಿಸೋದನ್ನ ಯಾರು ಸಹ ನಿರೀಕ್ಷೆ ಮಾಡೋದಿಲ್ಲ, ಮಾಡಬಾರದು. ಅದನ್ನ ಬೇರೆ ತರದ ಚರ್ಚೆಗಳು ಸಹ ಅವಕಾಶವನ್ನು ಮಾಡ್ಕೊಳ್ಬಾರ್ದು. ಈಗಾಗಲೇ ನಿಮಗೆ ತಮಿಳುನಾಡಲ್ಲಿ ಆಗಿರ್ತಕ್ಕಂಥ ಆ ಚರ್ಚೆಗಳು, ಪಶ್ಚಿಮ ಬಂಗಾಳದಲ್ಲಿ ಆಗಿರ್ತಕ್ಕಂಥದ್ದು, ಹಿಂದೆ ಆರಿಫ್ ಅಹಮದ್ ಖಾನ್ ಅವರು ಕೇರಳದಲ್ಲಿದ್ದಾಗ ಆದಂತ ವಿಷಯಗಳೇನಿದೆ, ಇವು ಮುಂದೆ ಒಂದು ದಿನ ಸಾಂವಿಧಾನಿಕ ಬಿಕ್ಕಟ್ಟೇನಾರ ಸೃಷ್ಟಿ ಆದ್ರೆ ಒಂದು ಒಕ್ಕೂಟವಾಗಿ ನಮ್ಮ ದೇಶ ಉಳಿಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅದು ಹಾಗಾಗಿ ಎಲ್ಲರೂ ಸಂವಿಧಾನಬದ್ಧವಾಗಿ ನಡ್ಕೊಳ್ಬೇಕಾಗಿದ್ದು ದೊಡ್ಡ ಜವಾಬ್ದಾರಿ ಆಗಿದೆ. ಅಂದ್ರೆ ರಾಜ್ಯಪಾಲರ ಹುದ್ದೆ ಸ್ವಾತಂತ್ರ್ಯ ಭಾರತದಲ್ಲಿ ದುರುಪಯೋಗ ಮತ್ತು ದುರ್ಬಳಕೆ ಆಗಿದೆ.